ನಾವಿವತ್ತು ಎಸ್ಐ ಫಾರ್ಮ್ ಫಿಲ್ಅಪ್ ಮಾಡ್ಸಕ್ ಹೋಗ್ತಿದೀವಿ. ಆಕ್ಚುಲಿ ತಂದೆ ಅಥವಾ ತಾಯಿ ಹೆಸರು ಮತ್ತು ಸಂಬಂಧಿಕರ ಹೆಸರನ್ನ ಬಲಭಾಗದಲ್ಲಿ ಬಾಡ ಅದು ಇರ್ಲಿ ಬಿಡು, ಚೆನ್ನಾಗೈತೆ. ಏನ್ ರಾಜ ಅದು ಅದು ದುಡ್ಡು ದುಡ್ಡು ಅದೇನ್ ದುಡ್ಡು ಬಾಕ್ಸ್ ಅಲ್ಲಿ ತಂದಿದ್ಯಾ ಇನ್ಮೇಲಿಂದ ರಾಜ? ಹೇಳಪ್ಪ. ನಾವು ಹಾಕಿರೋ ರೀಲಿಗೆ ಮನೇಲಿ ಬಿರಿಯಾನಿ ಇದ್ರೂ ಪಕ್ಕದ ಮನೆ ಚಿತ್ರಾನ್ನಾಗ ಮಾತ್ರ ಆಸೆ ಬಿಡಬೇಡಿ. ಅಮ್ಮ ನೋಡಲ್ಲ ನೋಡಲ್ಲ ನೋಡಲ್ಲ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ವಿಡಿಯೋ ನೋಡೋಣ. ಇವತ್ತು ಕೊರಿಯರ್ ಮಾಡಿದ್ದೆ, ಶಾಪ್ ಡೀಲಲ್ಲಿ ಬಂದಿತ್ತು, ಇಸ್ಕೊಳ್ಳೋಣ ಅಂತ ಹೋಗಿದ್ದೆ. ಅದು ಇಸ್ಕೊಂಡು ನಮ್ಮಮ್ಮ ಫೋನ್ ಮಾಡಿದ್ರು. ಅಷ್ಟರೊಳಗೆ SIR ಫಾರ್ಮ್ದು ಅಪ್ಲಿಕೇಶನ್ ಕೊಟ್ಟಿದ್ದರು ನಮಗೆ. ಫಾರ್ಮ್ ಫಿಲ್ ಮಾಡಿ ಕೊಟ್ಟಿದ್ವಿ, ಆದರೆ ಅದೇನೋ ಸ್ವಲ್ಪ ತಪ್ಪಿದೆಯಂತೆ. ನಾವಿವತ್ತು ಎಸ್ಐ ಫಾರ್ಮ್ ಫಿಲ್ಅಪ್ ಮಾಡ್ಸಕ್ ಹೋಗ್ತಿದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಮಾಡಿದ್ವಿ, ಅದು ತಪ್ಪು ಅಂತ ಏನೋ ಹೇಳ್ತಿದಾರಂತೆ ಸೊ ಫಾರ್ಮ್ಸ್ ಕೊಡೋರು. ಬನ್ನಿ ಅವ್ರ ಹತ್ರನೇ ಹೇಗೆ ಏನು ಅಂತ ಕೇಳೋಣ. ಕೇಳ್ಬಿಟ್ಟು ಹಾಗೆ ನಿಮಗೂ ಅದನ್ನ ತೋರಿಸ್ತೀನಿ. ನಿಮಗೂ ಫಾರ್ಮ್ ಏನಾದ್ರು ಫಿಲ್ಅಪ್ ಮಾಡೋ ಡೌಟ್ ಏನಾದ್ರು ಇದ್ರೆ ನೀವು ಹಾಗೆ ಅದು ನೋಡ್ಕೊಂಡು ಫಿಲ್ಅಪ್ ಮಾಡ್ಕೊಳ್ಳಿ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ. ಈ SIR ಫಾರ್ಮ್ ಅಂತ ಕೊಟ್ಬಿಟ್ಟು ಪಾಪ ತುಂಬ ಜನಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಏನು ಫಾರ್ಮು ಏನು ಕತೆನೋ ಅನ್ನಿಸ್ಬಿಟ್ಟಿದೆ ನೋಡಿ. ಪಾಪ ಅಲ್ಲಿ ಎಷ್ಟೊಂದು ಜನ ಬಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಸ್ಕೊತಿದ್ದಾರೆ. ಬನ್ನಿ BLO ಅವರೇ ಹೇಳ್ತಾರೆ ಹೇಗೆ ಫಿಲ್ಅಪ್ ಮಾಡೋದು ಅಂತ. ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಕರ ಮಾಹಿತಿಯನ್ನು ತುಂಬುವಾಗ ಎಚ್ಚರಿಕೆಯಿಂದ ತುಂಬಬೇಕಾಗುತ್ತದೆ. ಫಾರಮಿನಲ್ಲಿರುವ ಎಡಭಾಗದಲ್ಲಿ ಅವರ ತಂದೆ ಮತ್ತು ಆ ವ್ಯಕ್ತಿಯ ತಾತನ ಹೆಸರನ್ನ ಬರೀಬೇಕಾಗುತ್ತೆ. ಅದು ಅವರು 40+ ವರ್ಷಗಳಿದ್ದಾಗ, 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ದಾಗ ಅವರ ತಂದೆ ಅಥವಾ ತಾಯಿ ಹೆಸರು ಮತ್ತು ಸಂಬಂಧಿಕರ ಹೆಸರನ್ನ ಬಲಭಾಗದಲ್ಲಿ ಬರೀಬೇಕಾಗುತ್ತೆ. ಉಳಿದ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಅನ್ನ ಮತದಾರರೇ ಸ್ವಂತ ಇರ್ತಕ್ಕಂಥದನ್ನ ಬರೆದು ಕೊನೆಯಲ್ಲಿ ಸಹಿಯನ್ನ ಮಾಡಿ BLOಗಳಿಗೆ ಹಿಂತಿರುಗಿಸಬೇಕಾಗುತ್ತೆ. ಎಡಭಾಗದಲ್ಲಿ 40 ವರ್ಷ ತುಂಬಿರ್ತಕ್ಕಂಥವ್ರು ವ್ಯಕ್ತಿಯ ತಂದೆಯ ಹೆಸರು ಬರೀಬೇಕು, ಅವರ ತಂದೆ ಹೆಸರನ್ನ ಇಲ್ಲಿ ಬರೀಬೇಕು. ತಾಯಿ ಆದ್ರೆ ತಾಯಿ ಹೆಸರನ್ನ ಇಲ್ಲಿ ಬರೀಬೇಕು, ಅವರ ಗಂಡನ ಹೆಸರನ್ನ ಇಲ್ಲಿ ಬರೀಬೇಕು. ಆ ನಂತರ ಅವರು ಆವಾಗ ಎಲ್ಲಿ ವೋಟ್ ಹಾಕ್ತಾ ಇದ್ರು ಅದ ವಿಧಾನಸಭಾ ಕ್ಷೇತ್ರ, ರಾಜ್ಯ, ಜಿಲ್ಲೆ ಮತ್ತು ಅವರಿಗೆ ಸಿಕ್ಕಿಂತ ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆಯನ್ನ ನಮೂದಿಸಬೇಕು. 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿರ್ತಕ್ಕಂಥವ್ರು ತಂದೆ ಹೆಸರು ಬರೀಬಹುದು ಅಥವಾ ತಾಯಿ ಹೆಸರು ಬರೀಬಹುದು. ಅವ್ರ ಸಂಬಂಧವಾಗಿ ತಂದೆ ಇದ್ರೆ ಅವ್ರ ತಂದೆ ಹೆಸರು ಬರೀಬೇಕು, ತಾಯಿ ಇದ್ರೆ ಅವರ ಗಂಡನ ಹೆಸರನ್ನ ಬರೆದು ಅವರ ಉಳಿದ ಸಂಬಂಧ, ಜಿಲ್ಲೆ, ರಾಜ್ಯ ಯಾವುದು ಅಂತ ಬರೋದು. ಅವರ ಮಾಹಿತಿಯನ್ನ ಸಿಕ್ಕಿದ್ರೆ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆಯನ್ನ ನಮೂದಿಸಬೇಕು. ಹೀಗೆ ನಮೂದಿಸುವುದರಿಂದ ರಕ್ತ ಸಂಬಂಧ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗ್ತದೆ. ಹೊಂದಾಣಿಕೆ ಆಗೋದ್ರಿಂದ ಅವರ ಒಂದೇ ಕಡೆ ಮತದ ಹೆಸರು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಮೊದಲಿಗೆ ಆ ವ್ಯಕ್ತಿಯ ಮತದಾರರ ಏನ್ ಹೆಸರು ಇದೆಯೋ ಅವರ ದಿನಾಂಕ, ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಬರೀಬೇಕು. ಆಧಾರ್ ಸಂಖ್ಯೆ ಕಡ್ಡಾಯವಾಗಿ ನಮೂದಿಸಬೇಕು. ಅವರ ಮೊಬೈಲ್ ಸಂಖ್ಯೆ, ಕನೆಕ್ಷನ್ ಮೊಬೈಲ್ ಸಂಖ್ಯೆ ಬರೀಬೇಕು. ಅವರ ತಂದೆ ಹೆಸರು ಬರೀಬೇಕು. ತಂದೆ ಎಪಿಕ್ ನಂಬರ್ ಇದ್ರು ಬರೀಬೇಕು. ತಾಯಿ ಹೆಸರು ಬರೀಬೇಕು. ತಾಯಿ ಎಪಿಕ್ ನಂಬರ್ ಇದ್ರು ಬರೀಬೇಕು. ಸಂಗಾತಿ, ಗಂಡಾಗಿದ್ರೆ ಹೆಂಡತಿ ಹೆಸರು ಬರೀಬೇಕು. ಹೆಣ್ಣಾಗಿದ್ರೆ ಅವರ ಗಂಡನ ಹೆಸರು ಬರೆದು ಅವರ ಎಪಿಕ್ ನಂಬರ್ದು. ಈ ಕೆಳಭಾಗದಲ್ಲಿ ಇಲ್ಲಿ ಉದ್ದಕ್ಕೆ ಲೈನ್ ಇದೆ. ಇಲ್ಲಿ ಮತದಾರರ ಎಡಗೈ ಹೆಬ್ಬೆರಳಿನ ಗುರುತು ಅಥವಾ ಸಹಿ ಬರಲ್ಲ ಅಂದ್ರೆ ಎಡಗೈ ಹೆಬ್ಬೆಟ್ಟಿನ ಗುರುತು, ಅಥವಾ ಅವ್ರು ಇಲ್ಲ ಬರೆಯಕ್ ಬರಲ್ಲ, ಏನು ಬರಲ್ಲ ಅಂದ್ರೆ ಅವರ ಸಂಬಂಧಿಕರು, ರಕ್ತ ಸಂಬಂಧಿಕರು ಸಹಿಯನ್ನ ಮಾಡಿ ಅವರ ಹೆಸರನ್ನ ಅಲ್ಲಿ ನಮೂದಿಸ್ತಕ್ಕಂಥದ್ದು. ಹಾಗೆ ಮಾಡಿದ್ರೆ BLOಗೆ ಹಿಂದಿರುಗ್ತದೆ. ಇಲ್ಲಿ ಅವರ ಇತ್ತೀಚಿನ ಭಾವಚಿತ್ರವನ್ನ, ಚೆನ್ನಾಗಿ ಇರ್ತಕ್ಕಂಥ ಒಂದು ಭಾವಚಿತ್ರವನ್ನ ಉಳಿದ ದೊಡ್ಡದಾಗಿರ್ತಕ್ಕಂಥದ್ದು ಪಾಸ್ಪೋರ್ಟ್ ಸೈಜ್, ಸ್ಟಾಂಪ್ ಸೈಜ್ ಹಾಕಬಾರ್ದು, ಸ್ಕ್ಯಾನ್ ಆಗಲ್ಲ. ಪಾಸ್ಪೋರ್ಟ್ ಸೈಜ್ ಅನ್ನ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋವನ್ನ ಅಂಟಿಸ್ಬೇಕು. ಆಯಿತು ಅದ್ರದ್ದು ಕೆಲಸ ಫಾರ್ಮ್ದು. ನಮ್ಮ ಮನೆಯವರು ಬೆಳಗ್ಗೆ ನನ್ನ ಮಗಳನ್ನ ಅವ್ರ ಅಮ್ಮನ ಮನೇಲಿ ಬಿಟ್ಟು ಹೋಗಿದ್ರು. ಹಾಗೆ ಆನ್ ದ ವೇ ಅವ್ರ ಅಮ್ಮನ ಮನೆ ಸಿಗುತ್ತೆ,
ಬರಬೇಕಾದ್ರೆ ಅವ್ರನ್ನೂ ಕರ್ಕೊಂಬರೋಣ ನನ್ನ ಮಗಳನ್ನ ಅಂತ ಹೋಗ್ತಾ ಇದ್ದೀನಿ. ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಫೋನ್ ಮಾಡಿದ್ದಕ್ಕೆ ಮಲಗಿದ್ಲು ಅಂತ ಹೇಳಿದರು. ಎದ್ದಿದ್ರೆ ಕರ್ಕೊಂಬರಬೇಕು, ಇಲ್ಲಾಂದರೆ ಅಲ್ಲೇ ಬಿಟ್ಟು ಬರ್ತೀನಿ. ನೋಡೋಣ ಬನ್ನಿ. ಬಾಡ ಅದು ಇರ್ಲಿ ಬಿಡು, ಚೆನ್ನಾಗೈತೆ. ಏನೋ ಕೈಗೆ ದೃಷ್ಟಿ ಇದು ಬಾಡ ಸರಿ ತೆಗಿತೀನಿ. ತಿನ್ನು ಚಾಕ್ಲೇಟ್ ತಿನ್ನು, ತೆಗಿತೀನಿ ತಿನ್ನು ಚಾಕ್ಲೇಟ್ ತಿನ್ನು, ಅಳಬಾರ್ದು. ತೆಗೆದು ಕಿತ್ತು ಬಿಸಾಕಲ್ಲ. ತೀಸ್ತಾನುಂಡು. ನಮ್ಮ ಮನೆಯವರು ಬರೋ ಟೈಮ್ ಆಗಿತ್ತು. ಅದು ದುಡ್ಡು ದುಡ್ಡು ಅದೇನು ದುಡ್ಡು ಬಾಕ್ಸಲ್ಲಿ ತಂದಿದ್ಯಾ? ಇನ್ಮೇಲಿಂದ ದುಡ್ಡಿನ ಸುರಿಮಳೆ, ದುಡ್ಡಿನ ಸುರಿಮಳೆ. ನನಗೂ ಗೊತ್ತಾಗಲಿಲ್ಲ ಏನದು ಅಂತ. ಕೇಳಬೇಕು ಅಂದರೆ ಅವ್ರು ಕೇಳೋದ್ರಿಂದ ಫಿಶ್ ಬುಕ್ ಮಾಡಿದರು, ಗಬ್ಬಿ ಫಿಶ್ಶು ಅಂತ. ಅದು ಬಂದಿದೆ, ಅದನ್ನು ಅನ್ಬಾಕ್ಸ್ ಮಾಡಿ ನೋಡ್ತಿದ್ದಾರೆ ಯಾವ ಥರ ಪ್ಯಾಕಿಂಗು, ಯಾವ ಥರ ಫಿಶ್ ಇದೆ ಅಂತ. ದುಡ್ಡು ಅಂದೆ, ನೋಡಿದ್ರೆ ಅಷ್ಟೊಂದು ಮೀನು ತಂದಿದ್ಯಾ, ಏನಕ್ಕೆ? ಇದೇ ದುಡ್ಡನ್ನ ಹೆಂಗೆ ಅಂತನಾ, 6 ಮೀನು ಬಂದಿದ್ಯಾ, 6 ಮೀನು ಬ್ರೀಡಿಂಗ್ ಮಾಡಿಸಿ 100 ಮೀನು ಮಾಡ್ತೀನಾ, 100 ಮೀನನ್ನು ಮತ್ತೆ ಬ್ರೀಡಿಂಗ್ ಮಾಡಿಸಿರಿ 1000 ಮೀನು ಮಾಡ್ತೀನಾ, 1000 ಮೀನು ಮತ್ತೆ ಬ್ರೀಡಿಂಗ್ ಮಾಡಿಸಿ 1,00,000 ಮೀನು ಮಾಡ್ತೀನಾ, ಕೋಟಿ ರೂಪಾಯಿ ಸಂಪಾದನೆ ಮಾಡಿಬಿಡ್ತೀನಿ. ಮಾಡ್ತೀಯ ಬೆಳಗ್ಗೆಗೆ. ನನಗೆ ಕೇಳಿ ಶಾಕ್ ಆಯಿತು. ರಾಜಾ, ಹೇಳಪ್ಪ. ನಾವು ಹಾಕಿರೋ ರೀಲಿಗೆ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ನೋಡು. ಯಾರು ಏನಂತ ಮಾಡಿದ್ದಾರೆ? ಬಡವನ ಪ್ರೀತಿ ಹಿಂಗೇನೆ ಅಕ್ಕ, ಯಾವಾಗ ಮನೆಗೆ ಹೋಗಿ ಹೆಂಡತಿ ನೋಡ್ತೀನೋ ಅನ್ನೋ ಥರ ಇರುತ್ತೆ ಅಂತ. ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದಾ, ಕೊಡು ಇಲ್ಲಿ ನೋಡ್ತೀನಿ. ಹೇಳ್ತು ಸ್ವಲ್ಪ ಮೀನಿನ ಸ್ಮೆಲ್ ಬರ್ತಿತ್ತು, ಅದಕ್ಕೆ ಚೇಂಜ್ ಮಾಡ್ಕೊಂಬರೋಗು ಅಂತ ಕಳಿಸಿದ್ದೆ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಪೋಸ್ಟ್ ಕಮೆಂಟ್ ಓದ್ತೀನಿ ಅಂತ ಹುಡುಗಿ ಫೋಟೋ ನೋಡ್ಕೊಂಡಿದ್ಯಾ? ಮನೇಲಿ ಬಿರಿಯಾನಿ ಇದ್ರೂ ನೋಡ್ತಿದ್ದಾರೆ. ಪಕ್ಕದ ಮನೆ ಚಿತ್ರಾನ್ನಾಗ ಮಾತ್ರ ಆಸೆ ಬಿಡಬೇಡಿ. ಅದ್ರ ಜೊತೆಗೆ ನನ್ನ ಮಗಳು ಬೇರೆ ಬಂದು ನೋಡಿದ್ಲು. ಅವರಪ್ಪ ಫೋಟೋ ನೋಡ್ತಿರೋದಕ್ಕೆ ನೋಡಿ. ಅಮ್ಮ ನೋಡಲ್ಲ 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 ನೋಡಲ್ಲಮ್ಮ, ನಿಮ್ಮಮ್ಮನೇ ನೋಡ್ತೀನಿ. ನೋಡಲ್ಲ 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 ನೋಡಲ್ಲ, ನಿಮ್ಮಮ್ಮನೇ ನೋಡ್ತೀನಿ. ಸುಮ್ಮನೆರಮ್ಮ, ನೋಡಲ್ಲ ಅಮ್ಮ, ನೋಡಲ್ಲ. ಇದು ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.